ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿವಿಸಿ ನ್ಯೂಸ್ ಬೆಟ್. ನಾನು ಯಶಸ್ವಿನಿ. ಈಗ ಹೆಡ್ಲೈನ್ಸ್. ಬಂದ್ ವಾಪಸ್ ಪಡೆದ ಸಂಘಟನೆಗಳಿಗೆ ಕೃತಜ್ಞತೆಗಳು. ಅವರ ಬೇಡಿಕೆಗಳನ್ನು ಪರಿಶೀಲಿಸುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೀರಿಲ್ಲದೆ ಗಬ್ನರ್ತಿರುವ ಸಾರ್ವಜನಿಕ ಶೌಚಾಲಯ 15 ದಿನಗಳ ಹಿಂದಷ್ಟೇ ನಿರ್ಮಾಣವಾದರೂ ಇಲ್ಲದ ಮೂಲ ಸೌಲಭ್ಯ. ಕೂಡಲೇ ಸಮಸ್ಯೆ ಬಗೆಹರಿಸಲು ಸ್ಥಳೀಯರ ಆಗ್ರಹ. ಅಕ್ಟೋಬರ್ 1ರಿಂದ 4ರವರೆಗೆ ಪಂಚಾಯತ್ ಚಾಂಪಿಯನ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿ. ವಿಜೇತ ತಂಡಕ್ಕೆ 1 ಲಕ್ಷ ರೂಪಾಯಿ ನಗದು ಬಹುಮಾನ. ನೋಂದಣಿಗೆ ಆಗಸ್ಟ್ 20 ಕೊನೆಯ ದಿನ. ಇಂದು ಕಾವೇರಿ ನೀರಿನ ವಿಚಾರವಾಗಿ ಕರ್ನಾಟಕ ಬಂದ್ಗೆ ನೀಡಲಾಗಿದ್ದ ಕರೆಯನ್ನ ರಾಜ್ಯದ ಹಿತಕ್ಕಾಗಿ ವಾಪಸ್ ಪಡೆದಿರುವ ಹಿನ್ನೆಲೆ ಎಲ್ಲಾ ಸಂಘಟನೆಗಳಿಗೆ ಧನ್ಯವಾದಗಳು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಸಂಘಟನೆಗಳು ಕರೆ ನೀಡಿದ್ದ ಬಂದ್ ಹಿಂಪಡೆದ ಬಗ್ಗೆ ಮಾತನಾಡುತ್ತಾ ಎಲ್ಲ ಕನ್ನಡಪರ ಸಂಘಟನೆಗಳ ಮುಖಂಡರು ನನ್ನನ್ನು ಭೇಟಿ ಮಾಡಿ ಬಂದ್ ಹಿಂಪಡೆದಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಜನರ ಹಿತ ಹಾಗೂ ರೈತರ ಕಲ್ಯಾಣಕ್ಕಾಗಿ ಸಂಬಂಧಿಸಿದಂತೆ ಅವರು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅವರ ಎಲ್ಲ ಬೇಡಿಕೆಗಳನ್ನು ಪರಿಶೀಲನೆ ಮಾಡುವೆ. ಬಂದ್ ಕೈಬಿಟ್ಟು ಸರ್ಕಾರಕ್ಕೆ ಸಹಕಾರ ನೀಡಿರುವ ಅವರ ನಡೆಗೆ ಕೃತಜ್ಞತೆಗಳು ಎಂದು ತಿಳಿಸಿದ್ದಾರೆ. ಜನರಿಗೆ ತಲುಪಿಸಿ ಏನು ಕರೆಕ್ಟಿಗಿದೆ ಅದು ಮಾತ್ರ ತಲುಪಿಸಿ ಏನು ನಮಗೇನು ಮಾರ್ಗದರ್ಶನ ಕೊಡ್ತೀವಿ ಕೊಡಿ. ಅದು ಕೂಡ ಇರುವ ದಕ್ಷಿಣ ವೇದಿಕೆ ಎಲ್ಲ ಬಂದು ಭೇಟಿ ಮಾಡಿದ್ರು. ಅವರು ನಾವು ವಾಪಸ್ ತೆಗೆದುಕೊಂಡೇವೆ ಅಂತ ಹೇಳಿದ್ದಾರೆ. ಭಾಳ ಸಂತೋಷ. ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳು ರಾಜ್ಯದ ಹಿತಕ್ಕೆ ಮತ್ತು ಅವರು ಅನೇಕ ರಾಜ್ಯದ ಹಿತಕ್ಕೋಸ್ಕರ ಜನರ ಕಲ್ಯಾಣಕ್ಕೆ ರೈತರಿಗೋಸ್ಕರ ಕೆಲವು ಬೇಡಿಕೆಗಳನ್ನು ಕೂಡ ಮಾಡಿದ್ದಾರೆ. ನಾನು ಅದನ್ನು ವಾಪಸ್ ನೋಡ್ತೇನೆ. ಅವರೆಲ್ಲ ಸಹಕಾರಕ್ಕೆ ಅವರಿಗೆ ನನ್ನ ಕೃತಜ್ಞತೆ. ಹೆತ್ತೂರು ಹೋಬಳಿಯ ವನಗೂರು ಕೂಡು ರಸ್ತೆ ವೃತ್ತದಲ್ಲಿರುವ ಸಾರ್ವಜನಿಕ ಶೌಚಾಲಯವು ಸೂಕ್ತ ನೀರಿನ ವ್ಯವಸ್ಥೆ ಇಲ್ಲದೆ ಸಂಪೂರ್ಣ ದುರ್ವಾಸನೆ ಬೀರುತ್ತಿದ್ದು, ಪ್ರಯಾಣಿಕರು, ವಿದ್ಯಾರ್ಥಿಗಳು, ಮಹಿಳೆಯರು ಹಾಗೂ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಈ ಕುರಿತು ಸ್ಥಳೀಯರಾದ ಸಾಗರ್ ಮಾತನಾಡಿ, ವನಗೂರು ಕೂಡು ರಸ್ತೆ ವೃತ್ತದಿಂದ ಸಕಲೇಶಪುರ, ಶನಿವಾರ ಸಂತೆ, ಬಿಸ್ಲೆ, ಸುಬ್ರಹ್ಮಣ್ಯ ಸೇರಿದಂತೆ ವಿವಿಧ ಭಾಗಗಳಿಗೆ ಪ್ರತಿದಿನ ನೂರಾರು ಮಂದಿ ಸಂಚರಿಸುತ್ತಾರೆ. ಬೆಳಿಗ್ಗೆ ಹಾಗೂ ಸಂಜೆ ವೇಳೆ ಹಲವು ಸರ್ಕಾರಿ ಬಸ್ಗಳು ಇಲ್ಲಿ ನಿಲುಗಡೆಗೊಳ್ಳುವುದರಿಂದ ಪ್ರಯಾಣಿಕರು, ಬಸ್ ಚಾಲಕರು, ನಿರ್ವಾಹಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸ್ಥಳವನ್ನು ಅವಲಂಬಿಸಿದ್ದಾರೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಳೆಯ ಶೌಚಾಲಯ ಕಟ್ಟಡವನ್ನು ಸುಮಾರು 15 ದಿನಗಳ ಹಿಂದಷ್ಟೇ ಪುನರ್ ನಿರ್ಮಾಣ ಮಾಡಲಾಗಿದೆ. ಆದರೆ ನಿರ್ಮಾಣದ ಬಳಿಕ ಶೌಚಾಲಯಕ್ಕೆ ಅಗತ್ಯವಿರುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿದ್ರೂ ಯಾವುದೇ ಸೂಕ್ತ ಸ್ಪಂದನೆ ದೊರೆತಿಲ್ಲ. ಸಾರ್ವಜನಿಕರ ತೆರಿಗೆ ಹಣ ಖರ್ಚು ಮಾಡಿ ಶೌಚಾಲಯ ನಿರ್ಮಿಸಿ ಕನಿಷ್ಠ ನೀರಿನ ವ್ಯವಸ್ಥೆಯನ್ನೇ ಕಲ್ಪಿಸದಿದ್ರೆ ಇದರ ಪ್ರಯೋಜನವೇನು ಎಂದು ಪ್ರಶ್ನಿಸಿದ್ದು, ಕೂಡಲೇ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಆಗ್ರಹಿಸಿದ್ದಾರೆ. ನೋಡಿ, ಮೊನ್ನೆ ಮಾಡಿರೋದು ತೊಳೆಯೋಕ್ಕೆ ಯಾರೂ ಇಲ್ಲ. ಏನು ಮಾಡೋದು, ಈ ಥರ ಮಾಡಿದ್ದಾರೆ. ಪಂಚಾಯಿತಿಯವರು ಬರೀ ಹೇಳ್ತಾರೆ ಹೈಟೆಕ್ ನಾವು ಮಾಡಿದ್ವಿ ಅಂತ. ಏನಿಲ್ಲ, ಎಲ್ಲ ಕೊಳೆ ಹಾಗೆ ಮೊನ್ನೆ 1 ವಾರ ಆಗಿದೆ, 15 ದಿವಸ ಆಗಿದೆ ಅಷ್ಟೇ ಮಾಡಿ. ಈ ಥರ ಆಗಿದೆ. ಏನು ಮಾಡೋದು ನೀವೇ ಹೇಳಿ. ಪಂಚಾಯಿತಿಯ ನಿರ್ಲಕ್ಷ್ಯ. ವಿಷ್ಣುವರ್ಧನ್ ಶಂಕರ್ನಾಗ್ ಸೇನಾ ಸಮಿತಿ ವತಿಯಿಂದ ತಾಲೂಕಿನ ಯಗಟಿ ಗ್ರಾಮದಲ್ಲಿ ಪಂಚಾಯತ್ ಚಾಂಪಿಯನ್ ಟ್ರೋಫಿ 2026 ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾವಳಿ ಅಕ್ಟೋಬರ್ 1ರಿಂದ 4ರವರೆಗೆ ನಡೆಯಲಿದೆ ಎಂದು ಸಮಿತಿ ಉಪಾಧ್ಯಕ್ಷ ವಿಜಯ್ ಕುಮಾರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂದ್ಯಾವಳಿಗೆ ತಂಡಗಳ ಪ್ರವೇಶ ಶುಲ್ಕ 15,000 ರೂಪಾಯಿ ನಿಗದಿಪಡಿಸಲಾಗಿದ್ದು, ತಂಡಗಳ ನೋಂದಣಿಗೆ ಆಗಸ್ಟ್ 20 ಕೊನೆಯ ದಿನವಾಗಿದೆ. ವಿಜೇತ ತಂಡಕ್ಕೆ 1 ಲಕ್ಷ ರೂಪಾಯಿ ಹಾಗೂ ಟ್ರೋಫಿ, ದ್ವಿತೀಯ ಸ್ಥಾನಕ್ಕೆ 50,000, ತೃತೀಯ ಹಾಗೂ ಚತುರ್ಥ ಸ್ಥಾನ ಪಡೆದ ತಂಡಗಳಿಗೆ ತಲಾ 25,000 ಬಹುಮಾನ ನೀಡಲಾಗುವುದು. ವಿವಿಧ ವೈಯಕ್ತಿಕ ವಿಭಾಗಗಳಲ್ಲೂ ಆಕರ್ಷಕ ಬಹುಮಾನ ನೀಡಲಾಗುವುದು ಎಂದರು. ಪಂಚಾಯತ್ ಚಾಂಪಿಯನ್ ಟ್ರೋಫಿಯನ್ನು 2026 ಕ್ರಿಕೆಟ್ ಟೂರ್ನಮೆಂಟನ್ನು ಯಗಟಿ ಎಂಬ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ನಮ್ಮ ಅಕ್ಲೋಡು ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರುವಂಥ ಗ್ರಾಮೀಣ ಮಟ್ಟದ ಪ್ರತಿಭೆಗಳನ್ನ ಗುರುತಿಸಲು ಪಂಚಾಯಿತಿ ಮಟ್ಟದಲ್ಲಿರುವಂಥ ಹಳ್ಳಿಯ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಇಟ್ಕೊಂಡಿದ್ದೀವಿ.
ನಮ್ಮ ಟ್ರಸ್ಟ್ನ ಉದ್ದೇಶ ಮೊದಲನೇ ಬಾರಿಗೆ ಒಂದು ಕ್ರೀಡೆಯನ್ನು ಆಯೋಜಿಸ್ತಿದ್ದೀವಿ. ಈ ಕ್ರೀಡೆಯು ದಿನಾಂಕ 1/10/2026 4/10/2026ವರೆಗೆ 4 ದಿನಗಳ ಕಾಲ ನಡೆಯುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಈ ಟೂರ್ನಮೆಂಟನ್ನು ಇಟ್ಕೊಂಡಿದ್ದೀವಿ. ಈ ಟೂರ್ನಮೆಂಟ್ಗೆ ಎಲ್ಲ ರೀತಿಯ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುವ ಪ್ರತಿಭೆಗಳನ್ನ ಗುರುತಿಸಿ ಮುಂದೆ ಆ ಪ್ರತಿಭೆಗಳು ರಾಜ್ಯ ಮಟ್ಟದಲ್ಲಿ ಒಂದು ಹೆಸರುವಾಸಿಕೆಯನ್ನು ಮಾಡಲಿ. ಸಮಿತಿ ಸದಸ್ಯ ಮಧು ಮಾತನಾಡಿ, ವಿಲ್ಸನ್ 4 ಬಾಲ್ ಮಾದರಿಯಲ್ಲಿ ಪಂದ್ಯಗಳು ನಡೆಯಲಿದ್ದು ಪ್ರತಿ ಪಂದ್ಯ 5 ಓವರ್ಗಳಿಗೆ ಸೀಮಿತವಾಗಿರುತ್ತದೆ. 4 ಬೌಲರ್ಗಳನ್ನು ಬಳಸುವುದು ಕಡ್ಡಾಯವಾಗಿದ್ದು ಒಬ್ಬ ಬೌಲರ್ಗೆ ಗರಿಷ್ಠ 2 ಓವರ್ ಬೌಲಿಂಗ್ ಮಾಡಲು ಅವಕಾಶವಿದೆ. ಚೆಕ್ ಎಸೆತಗಳಿಗೆ ಅವಕಾಶವಿರುವುದಿಲ್ಲ ಎಂದರಲ್ಲದೆ ಪ್ರತಿ ತಂಡಕ್ಕೆ ಲೀಗ್ ಹಂತದಲ್ಲಿ ಕನಿಷ್ಠ 3 ಪಂದ್ಯಗಳು ನಡೆಯಲಿದ್ದು ಗರಿಷ್ಠ 15 ಆಟಗಾರರಿಗೆ ಅವಕಾಶವಿದೆ. ಎಲ್ಲ ಆಟಗಾರರಿಗೆ ಜರ್ಸಿ ನೀಡಲಾಗುವುದು. ಪಂದ್ಯದಲ್ಲಿ ಸಮವಸ್ತ್ರ ಕಡ್ಡಾಯವಾಗಿದ್ದು ಚಪ್ಪಲಿ ಧರಿಸಿ ಆಡಲು ಅವಕಾಶವಿಲ್ಲ. ಅರಕಲಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳ ಎಲ್ಲಾ ಗ್ರಾಮಗಳ ಆಟಗಾರರು ಭಾಗವಹಿಸಬಹುದು. ಪಂದ್ಯಗಳು ಯೂಟ್ಯೂಬ್ನಲ್ಲಿ ನೇರ ಪ್ರಸಾರವಾಗಲಿದ್ದು ಆಟಗಾರರಿಗೆ ತಿಂಡಿ, ಊಟ, ಕಾಫಿ, ಟೀ ಹಾಗೂ ಸ್ನಾಕ್ಸ್ ವ್ಯವಸ್ಥೆ ಮಾಡಲಾಗುವುದು. ಭಾಗವಹಿಸುವ ಪ್ರತಿಯೊಂದು ತಂಡಕ್ಕೂ ಸ್ಮರಣಿಕೆ ಟ್ರೋಫಿ ನೀಡಲಾಗುವುದು ಎಂದು ತಿಳಿಸಿದರು. ಪಂಚಾಯತ್ ಚಾಂಪಿಯನ್ ಟ್ರೋಫಿ 2026 ಲೀಗ್ ಟೂರ್ನಮೆಂಟ್ ಆಗಿರ್ತದೆ. ಈ ಟೂರ್ನಮೆಂಟ್ಗೆ ಪ್ರತಿ ಪಂಚಾಯಿತಿ ಅಂದರೆ ಆಯಾ ಆಯ್ದ ಪಂಚಾಯಿತಿಗಳವರು ಅವರವರೇ ಒಂದು ತಂಡವನ್ನು ರಚಿಸ್ಕೊಂಡು ಅಲ್ಲಿಂದ ಬಂದು ಆಡ್ತಕ್ಕಂಥದ್ದು. 48 ಪಂಚಾಯಿತಿ ಇದೆ ಟೋಟಲ್ ವಿಧಾನಸಭಾ ಕ್ಷೇತ್ರದಲ್ಲಿ. ಈಗಾಗಲೇ ನಮ್ಮಲ್ಲಿ 30 ಪಂಚಾಯಿತಿಗಳು ತಂಡಗಳನ್ನ ನೋಂದಾಯಿಸ್ಕೊಂಡಿದ್ದಾರೆ. ಇನ್ನು ಉಳಿದಂಥ 18 ಪಂಚಾಯಿತಿಗಳಿಗೆ ಮಾಹಿತಿ ಕೊರತೆನೋ ಮತ್ತೊಂದು ಆಗಿದೆ ಅಂತ ಭಾವಿಸ್ತೀವಿ. ಅದಕ್ಕೆ ಪತ್ರಿಕೆ ಮೂಲಕ ನಿಮ್ಗಳ ಮೂಲಕ ಅದು ತಲುಪಲಿ ಅಂತ ನಾವು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಬಂದು ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿ, ದ್ವಿತೀಯ ಬಹುಮಾನ 50,000, ತೃತೀಯ ಹಾಗೂ ಚತುರ್ಥ ಬಹುಮಾನ 25,000 ಹಾಗೂ 4 ವಿಜೇತ ತಂಡಗಳಿಗೆ ಆಕರ್ಷಕ ಟ್ರೋಫಿ, ಪಂದ್ಯ ಪುರುಷೋತ್ತಮ, ಉತ್ತಮ ಆಟಗಾರ, ಉತ್ತಮ ಬ್ಯಾಟ್ಸ್ಮನ್, ಬೌಲರ್ ಪ್ರತಿಯೊಂದು ವೈಯಕ್ತಿಕ ಬಹುಮಾನಗಳನ್ನು ಸಹ ನಾವು ನೀಡ್ತಾ ಇದ್ದೀವಿ. ಬಂದಂತ ಪ್ರತಿಯೊಂದು ತಂಡಕ್ಕೂ 4 ದಿನ ಸಂಪೂರ್ಣವಾಗಿ ಊಟದ ವ್ಯವಸ್ಥೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಸದಸ್ಯರಾದ ವಿಷ್ಣು, ವಿಜಯ್, ಪುನೀತ್, ಸುನಿಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾನು ಮಾಡದ ತಪ್ಪಿಗೆ ಹೋಗಿರುವುದಕ್ಕೆ ಬೇಸರವಾಗಿದೆ. ಇಂತಹ ಪರಿಸ್ಥಿತಿ ಯಾರಿಗೂ ಬರಬಾರದು. ನಮ್ಮ ವೈರಿಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರದು ಎಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಬೇಸರ ವ್ಯಕ್ತಪಡಿಸಿದ್ದಾರೆ. ತಮ್ಮ ವಿರುದ್ಧದ ಪ್ರಕರಣದ ಕುರಿತು ಮಾತನಾಡಿದ ಅವರು, ಪ್ರಕರಣ ಸದ್ಯ ನ್ಯಾಯಾಲಯದ ವಿಚಾರಣೆಯಲ್ಲಿದ್ದು ಕೋರ್ಟ್ ಮೂಲಕ ನಮಗೆ ನ್ಯಾಯ ದೊರೆಯುವ ವಿಶ್ವಾಸವಿದೆ. ಈ ಪ್ರಕರಣದಿಂದ ಶೀಘ್ರದಲ್ಲೇ ಮುಕ್ತಿಯಾಗುವ ಭರವಸೆ ಇದೆ. ಬಡವರ ಜಮೀನಿಗೆ ಸಂಬಂಧಿಸಿದಂತೆ 85 ಮಹಿಳೆಯರು ಅರ್ಜಿ ಸಲ್ಲಿಸಿದ್ರು. ನಿಯಮಾನುಸಾರ ಅರ್ಜಿ ಸಲ್ಲಿಸಿ ಸಂಬಂಧಪಟ್ಟ ಜಮೀನಿನಲ್ಲಿ ಉಳುಮೆ ಮಾಡುತ್ತಿರುವ ಹಾಗೂ ಒತ್ತುವರಿ ಮಾಡಿಕೊಂಡಿರುವವರಿಗೆ ಮಾತ್ರ ಜಮೀನು ನೀಡಲು ಅವಕಾಶವಿತ್ತು. ಈ ಪ್ರಕ್ರಿಯೆಯಲ್ಲಿ ಯಾವುದೇ ಉದ್ದೇಶಪೂರ್ವಕ ಲೋಪ ಮಾಡಿಲ್ಲ. ಕೆಲವು ಪ್ರಕರಣಗಳಲ್ಲಿ ಪ್ರಕ್ರಿಯಾತ್ಮಕವಾಗಿ ಸಣ್ಣ ಪುಟ್ಟ ಲೋಪಗಳಾಗಿರಬಹುದು. ತಂದೆ ಅರ್ಜಿ ಸಲ್ಲಿಸಿ ನಂತರ ಕುಟುಂಬ ವಿಭಜನೆಯಾದ ಸಂದರ್ಭದಲ್ಲಿ ಮಗಳಿಗೆ ಜಮೀನು ಬಂದಿರುವಂತಹ ಪ್ರಕರಣಗಳು ಇದೆ. ಅಧಿಕಾರಿಗಳು ಮಾಡಿರುವ ಪ್ರಕ್ರಿಯೆಯಲ್ಲಿ ನಾವು ಯಾವುದೇ ರೀತಿಯ ಅಕ್ರಮವಾಗಿ ಹಸ್ತಕ್ಷೇಪ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದು ಆಗಬಾರ್ದು. ನಮ್ಮ ವೈರಿಗೂ ಸಹ ನಾವು ನೆನ್ಕೊಳ್ಬಾರ್ದು ಇಂಥ ಪರಿಸ್ಥಿತಿನ. ಏನೋ ಯಾವುದೋ ಜನ್ಮದ ಒಂದು ಇದು ಪ್ರಾರಬ್ಧ ಅಂತ ಕಾಣುತ್ತೆ. ನಾನು ಇವತ್ತು ಹೋಗಿದ್ದೀನಿ, ನಾನು ಮಾಡ್ಲಾಡ್ ತಪ್ಪಿ ಹೋಯ್ತು, ಅದು ಬೇಸರ. ಏನಾದ್ರು ತಪ್ಪು ಮಾಡಿದರೆ ಅನುಭವಿಸೋಕ್ಕಂಥದ್ದು ಸಹಜ. ಅದೇನಲಿ ಅದು ನಮ್ಮ ಕೋರ್ಟ್ ಇದೆ. ಕೋರ್ಟ್ ಮೂಲಕ ನಮಗೆ ವಿಶ್ವಾಸ ಇದೆ. ಅದರಿಂದ ನಾವು ಮುಕ್ತಿಯಾಗಿ ನಾವು ಬರ್ತೀವಿ ಅನ್ನೋದು. ನಾವು ಕೊಟ್ಟಿರೋದು ಬಡವರಿ ಜಮೀನು ಆಗ್ತದೆ. 98ವರೆಗೆ ಯಾರು ಅರ್ಜಿ ಹಾಕಿದ್ರು ಇವರೆಲ್ಲ ತಿಳ್ಕೊಂಡಿರ್ತಾರೆ. ಅರ್ಜಿ ಹಾಕಿದ್ರೆ ಮಾತ್ರ ಅದನ್ನು ನಾವು ಮಾಡ್ತಕ್ಕಂಥದ್ದು ಅವಕಾಶ ಇರ್ತಕ್ಕಂಥದ್ದು. ಜೊತೆಗೆ ಅವರು ಸ್ವಂತ ಉತ್ತಿರಬೇಕು, ಎಂಕ್ರೋಚ್ ಮಾಡಿರಬೇಕು. ಇಂಥ ಜಮೀನು ನಾವು ಯಾವುದೂ ಸಹ ಲ್ಯಾಪ್ಸ್ ಮಾಡಿಲ್ಲ. ನಾನಾಗಲಿ ಅಥವಾ ರುದ್ರೇಶ್ ಗೌಡ್ರು ಆಗಲಿ, ನಾವು ಅವ್ರೂ ಸಹ ಹೇಳ್ತೀನಿ, ಪ್ರೊಸೀಜರ್ ಸ್ವಲ್ಪ ಸಣ್ಣ ಪುಟ್ಟ ಲ್ಯಾಪ್ಸ್ ಇರುತ್ತೆ. ಅಪ್ಪ ಅರ್ಜಿ ಹಾಕಿರ್ತಾನೆ, ಮಗಳಿಗೆ ಕೊಟ್ಟಿರ್ತೀವಿ. ಅಪ್ಪನ ಕಾಲದಾಗಿ 6 ಎಕರೆ ಜಮೀನು ಇರ್ತಿತ್ತು. ಸಕಲೇಶಪುರ ನಗರದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ 32 ಲಕ್ಷ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ 12 ಹಾಸಿಗೆಗಳ ಐಸೋಲೇಷನ್ ವಾರ್ಡ್ ಅನ್ನು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಅವರು ಉದ್ಘಾಟಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಕಲೇಶಪುರದಲ್ಲಿ ಹುಟ್ಟಿರುವ ನಾವೆಲ್ಲರೂ ಪುಣ್ಯವಂತರು. ವಿಶಾಲವಾದ ತಾಲೂಕು ನಮ್ಮದಾಗಿದ್ದು ಮಲೆನಾಡು ಹಾಗೂ ಗುಡ್ಡಗಾಡು ಪ್ರದೇಶವಾಗಿರುವ ಕಾರಣ ಇಲ್ಲಿನ ಜನರಿಗೆ ಆರೋಗ್ಯ ಸೇವೆ ಅತ್ಯಂತ ಅಗತ್ಯವಾಗಿದೆ. ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಕ್ರಾಫರ್ಡ್ ಆಸ್ಪತ್ರೆಯನ್ನ ಕಾಲಕ್ಕೆ ತಕ್ಕಂತೆ ಅಭಿವೃದ್ಧಿಪಡಿಸಿ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ಸುಸಜ್ಜಿತ ಆಸ್ಪತ್ರೆಯನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ. ಆಸ್ಪತ್ರೆಯಲ್ಲಿರುವ ಸ್ಕ್ಯಾನಿಂಗ್ ಯಂತ್ರದ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸುವ
ತರುವ ನಿಟ್ಟಿನಲ್ಲಿ ಈಗಾಗಲೇ ಕ್ರಮ ಕೈಗೊಂಡಿದ್ದು ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಸಮಸ್ಯೆಯನ್ನ ಸಚಿವರ ಗಮನಕ್ಕೆ ತಂದಿದ್ದೇನೆ. ಅಗತ್ಯವಿರುವ ಪರಿಣಿತ ವೈದ್ಯರನ್ನ ಸಕಲೇಶಪುರಕ್ಕೆ ಕರೆತರುವ ಪ್ರಯತ್ನವೂ ನಡೆಯುತ್ತಿದೆ ಎಂದಿದ್ದಾರೆ. ಎಲ್ಲವೂ ಸರಿ ಇದೆ ಅಂತ ನಾನು ಹೇಳಲ್ಲ. ಇಂಥ ಊರಲ್ಲಿ ಹುಟ್ಟಿದೀವಿ. ಇವತ್ತು ಆಸ್ಪತ್ರೆ ನೀವು ನೋಡ್ಬೋದು, ಬ್ರಿಟಿಷ್ ಕಾಲದಲ್ಲಿ ಆಗಿರ್ತಕ್ಕಂಥ ಆಸ್ಪತ್ರೆ. ಇಡೀ ರಾಜ್ಯದಲ್ಲಿ ಈ ರೀತಿ ಆಸ್ಪತ್ರೆ ಎಲ್ಲೂ ಕೂಡ ಇಲ್ಲ. ನಾನು ನೋಡಿದ್ದೀನಿ. ನಾನು ಪ್ರತಿ ಬಾರಿ ಹೋದಾಗ ಆರೋಗ್ಯ ಮಂತ್ರಿಗಳಿಗೆ ಹೇಳೋದಷ್ಟೇ, ಇಂಥ ಆಸ್ಪತ್ರೆನ ಸಹ ನಾವು ದಯವಿಟ್ಟು ಉಳಿಸ್ಕೋಬೇಕು. ರೂಫಿಂಗ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು, ಟೈಲ್ಸ್ ಇರ್ಬೋದು, ಇವನ್ನ ಸರಿಯಾದ ಕಾಲಕ್ಕೆ ನಾವು ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಂಥ ಕಟ್ಟಡವನ್ನು ನಾವು ಮತ್ತೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಉಳಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಈ ಕಟ್ಟಡವನ್ನು ಉಳಿಸ್ಕೊಬೇಕು ಅಂತೇಳಿ ಪ್ರತಿ ಬಾರಿ ಮಾನ್ಯ ಮಂತ್ರಿಗಳಿಗೆ ಹೋದಾಗೆಲ್ಲ ನಾನು ಮತ್ತೆ ಆರೋಗ್ಯ ಇಲಾಖೆಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಮಂತ್ರಿಗಳಿಗೂ ಕೂಡ ಉತ್ತುಂಬ್ರೆ ಇರ್ತಾರೆ. ನಾನು ಸುಮ್ಮನೆ ಎಲ್ಲಿದ್ದು ಹೇಳೋದಿಕ್ಕಲ್ಲ. ಏನಾರು ಇದ್ದಂಥ ಸಂದರ್ಭದಲ್ಲಿ ಅವ್ರ ಹಣಕಾಸಿಗೆ ಅನುಗುಣವಾಗಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಇಲ್ಲ ಅಂತ ಹೇಳಿಲ್ಲ. ನಾನು ಆರೋಗ್ಯ ಸಚಿವರನ್ನ ಮೊನ್ನೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಮಾರನೇ ದಿವಸನೇ ಭೇಟಿ ಮಾಡಿದೆ. ನಾನು ಹೇಳಿ ಮಾರನೇ ದಿವಸನೇ ಇಲ್ಲಿ ವಿಸಿಟ್ ಕೊಡಿದ್ದಾರೆ. ಮತ್ತೊಮ್ಮೆ ವಿಸಿಟ್ ಕೊಡ್ತಾರೆ ಅಂತಕ್ಕಂಥ ಇದು ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಭಾಗಕ್ಕೆ ಗುಡ್ಗಾಡು ಪ್ರದೇಶ ಆಗಿರೋದ್ರಿಂದ ಬೇರೆ ಬೇರೆ ರೀತಿ ಸೌಲಭ್ಯಗಳು ಇಲ್ಲಿ ಬೇಕು. ಅದರಲ್ಲೇನು ವಿಚಾರಗಳಿಲ್ಲ. ಡಾಕ್ಟರ್ಗಳು ಇರೋದ್ರೊಳಗಡೆ ಅವ್ರಿಗಿರ್ತಕ್ಕಂಥ ಉಪಕರಣಗಳ ಒಳಗಡೆ ಅವ್ರದ್ದೇ ಆದಂಥ ಸೇವೆಯನ್ನು ಕೊಡ್ತಾ ಇದ್ದಾರೆ. ನಾನು ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈಗ ಮೊನ್ನೆ ಎಲ್ಲೋ ಒಂದು ರೀತಿ ಮಗು ತೀರೋಗಿರ್ತಕ್ಕಂಥದ್ದು, ಆಂಬುಲೆನ್ಸ್ಗಳು ಸರಿಯಾದ ವ್ಯವಸ್ಥೆ ಇಲ್ದಿರ್ತಕ್ಕಂಥದ್ದು, ಕೆಲವೊಂದು ಸಂದರ್ಭದಲ್ಲಿ ಸ್ಕ್ಯಾನಿಂಗ್ ಮಿಷನ್ನು, ಪಾಪ ಮಹಿಳೆಯರಿಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಹೊರಗಡೆ ಹೋದಾಗ 1,100 ರೂಪಾಯಿ ತೊಗೊತಾರೆ. ಈ ರೀತಿ ಕೆಲವೊಂದು ಉಪಯೋಗಗಳು ಇಲ್ಲಿಂದ ಆಗಬೇಕಾಗಿರ್ತಕ್ಕಂಥದ್ದು ಜನಗಳ ಅಪೇಕ್ಷೆನೂ ಕೂಡ ದೊರೆತಿದೆ. ಯಾಕೆ ಅಂತ ಹೇಳಿದ್ರೆ ಮಾಧ್ಯಮ ವರ್ಗದವರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ವೈದ್ಯರು, ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕೊಳ್ಳೇಗಾಲ ಪಟ್ಟಣದ ನ್ಯಾಷನಲ್ ಸ್ಕೂಲ್ ಮೈದಾನದಲ್ಲಿ ಸುಮಾರು 75 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನೂತನ ಗ್ರಂಥಾಲಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ 75 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ನೂತನ ಗ್ರಂಥಾಲಯ ಕಟ್ಟಡ ನಿರ್ಮಾಣವಾಗುತ್ತಿದ್ದು, ಕಾಮಗಾರಿಯನ್ನ ಮುಂದಿನ ವರ್ಷ ಮಾರ್ಚ್ ತಿಂಗಳೊಳಗೆ ಪೂರ್ಣಗೊಳಿಸುವಂತೆ ಹಾಗೂ ಯಾವುದೇ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ ಉತ್ತಮ ರೀತಿಯಲ್ಲಿ ನಿರ್ಮಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ನಮ್ಮ ಸರ್ಕಾರಿ ಶಾಲೆ ಈ ಆವರಣದಲ್ಲಿ ಗ್ರಂಥಾಲಯ ಇಲ್ಲ ಅಂತಕ್ಕಂಥ ಒಂದು ಮನವಿಯನ್ನು ಕೊಟ್ಟಿದ್ದರು. ಆ ಮನವಿಯನ್ನು ಪುರಸ್ಕರಿಸಿ ಈ ಒಂದು ನ್ಯಾಷನಲ್ ಸ್ಕೂಲ್ನ ಮಕ್ಕಳಿಗೆ ಉಪಯೋಗ ಆಗಲಿ ಅಂತೇಳಿ ಗ್ರಂಥಾಲಯಕ್ಕೆ ಸುಮಾರು 75 ಲಕ್ಷ ರೂಪಾಯಿಗಳನ್ನು ನಾನು ಶಿಫಾರಸು ಮಾಡಿದೆ. ಅದು ಅನುಮೋದನೆಗೊಂಡು ಟೆಂಡರ್ ಆಗಿ ಬೆಳಗ್ಗೆ ಫೋನ್ ಮಾಡಿದ್ರು. ಇವತ್ತು ಮಾಡಲಿಲ್ಲ ಅಂದರೆ ಮತ್ತೆ ಅಸೆಂಬ್ಲಿ ಆದಮೇಲೆ ಬಂದು ಮಾಡಬೇಕಾಗಿತ್ತು. ಹಾಗಾಗಿ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದು ಯಾಕೆ ಅಂತೇಳಿ, ಆಯ್ತಪ್ಪ 1 ಗಂಟೆಗೆ ಬರ್ತೀನಿ. ಅವ್ರ ಮೀಟಿಂಗ್ಗಳು ಇತ್ತು, CM ಸಾಹೇಬ್ರು ಮೀಟಿಂಗ್ ತೊಗೊಂಡಿದ್ದಾರೆ ಆನ್ಲೈನ್. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರಾಜೇಂದ್ರ, ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್, ಕಾರ್ಯದರ್ಶಿ ಬಸ್ತಿಪುರ ರವಿ ಸೇರಿದಂತೆ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪ ಎದುರಿಸುತ್ತಿರುವ ಬಿ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಸಿಗದಿದ್ರೂ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿರುವುದು ಸರಿಯಲ್ಲ ಎಂದು ಬಿಜೆಪಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿ ನಾಗೇಂದ್ರ ಅವರ ವಿರುದ್ಧ ಗಂಭೀರ ಆರೋಪಗಳಿದ್ದು ಇನ್ನೂ ತನಿಖೆ ನಡೆಯುತ್ತಿದೆ. ಅವರಿಗೆ ಯಾವುದೇ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಈ ಹಿಂದೆ ಹಗರಣ ಮುನ್ನೆಲೆಗೆ ಬಂದಾಗ ಅವರು ರಾಜೀನಾಮೆ ನೀಡಿದ್ರು. ಆದರೂ ಮತ್ತೆ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿರುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರು. ಕೂಡಲೇ ಮುಖ್ಯಮಂತ್ರಿಗಳು ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಬೇಕು ಅಥವಾ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಎಲ್ಲ ಬಿಟ್ಟು ಇವತ್ತು ರಾಜೀನಾಮೆ ಕೊಟ್ಟಿದ ತಕ್ಷಣನೇ ಮತ್ತೆ ವಾಪಸ್ ಸಚಿವ ಸಂಪುಟ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಇದ್ದಂಥ ಸಮಯದಲ್ಲಿ ಅಧಿವೇಶನ ನಡೆಯತಕ್ಕಂಥ ಸಂದರ್ಭದಲ್ಲಿ 187 ಕೋಟಿ ಆಗಿಲ್ಲ, ಖಾಲಿ 89 ಕೋಟಿ 60 ಲಕ್ಷ ಅವ್ಯವಹಾರ ಆಗಿರತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದು ಕೂಡ ತಾವೆಲ್ಲರೂ ನೋಡಿದ್ದೀರಿ. ಅವರು ರಾಜೀನಾಮೆ ಕೊಡ್ತಕ್ಕಂಥ ಕೆಲಸ ಆಗಿತ್ತು. ಇನ್ನೂ ಕೂಡ ಯಾವುದೂ ಕೂಡ ಕೇಸ್ ಇನ್ನೂ ಯಾವುದೂ ಮುಗಿದಿಲ್ಲ. ಇನ್ನೂ ಡೇ ಬೈ ಡೇ ಒಂದೊಂದು ಕೇಸ್ ಅವ್ರ ಮೇಲೆ ದಾಖಲೆ ಆಗ್ತಾ ಇದ್ರೂ ಕೂಡ ಯಾವ ಕಾಂಗ್ರೆಸ್ದಲ್ಲಿ ಪರಿಶಿಷ್ಟ ಪಂಗಡಕ್ಕೋಸ್ಕರ ಮೀಸಲಿಟ್ಟ ಹಣವನ್ನ ದರೋಡೆ ಮಾಡಿರುವಂತ ಬಿ ನಾಗೇಂದ್ರ ಅವ್ರ ಮೇಲೆ ಕೇಸ್ ಆಗುತ್ತೆ. 187 ಕೋಟಿ ರೂಪಾಯಿ ಸರ್ಕಾರದ ಹಣ ತೆಲಂಗಾಣ ಚುನಾವಣೆಗೋಸ್ಕರ ಬಳಸಿರ್ತಕ್ಕಂಥದ್ದು ಸಾಬೀತಾಗುತ್ತೆ.
ಜೈಲಿಗೆ ಹೋಗಿ ಬರ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು, ಶಾಸಕ ಬಸವರಾಜು ಮತ್ತಿಮೂಡು ಹಾಗೂ ಇತರ ಪ್ರಮುಖರು ಉಪಸ್ಥಿತರಿದ್ದರು. ಇಂದು ಕಾವೇರಿಗಾಗಿ ಕರೆ ನೀಡಲಾಗಿರುವ ಕರ್ನಾಟಕ ಬಂದ್ ಕರೆಯು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದಲ್ಲಿ ಯಾವುದೇ ಪ್ರಭಾವ ಬೀರದೆ ಜನಜೀವನ ಸಂಪೂರ್ಣ ಯಥಾಸ್ಥಿತಿಯಲ್ಲಿರುವುದು ಕಂಡುಬಂದಿದೆ. ಬಂದ್ ಹಿನ್ನೆಲೆಯಲ್ಲಿ ಕೆಆರ್ಪೇಟೆಯಲ್ಲಿ ಯಾವುದೇ ಸಂಚಲನ ಕಂಡುಬಂದಿಲ್ಲ. ಪಟ್ಟಣದ ಅಂಗಡಿ ಮುಗ್ಗಟ್ಟುಗಳು ಎಂದಿನಂತೆ ತೆರೆದಿವೆ. ವಿವಿಧ ಕಡೆಗಳಿಗೆ ತೆರಳುವ ಬಸ್ ಸಂಚಾರವೂ ಸಹ ಎಂದಿನಂತೆ ಸರಾಗವಾಗಿ ಆರಂಭಗೊಂಡಿದೆ. ಇದುವರೆಗೂ ಪಟ್ಟಣದಲ್ಲಿ ಯಾವುದೇ ಕನಿಷ್ಠ ಸಾಂಕೇತಿಕ ಪ್ರತಿಭಟನೆಗಳು ಕೂಡ ವರದಿಯಾಗಿಲ್ಲ. ಆದರೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬೆನ್ನಿಪೇಟೆ ಶಿವಣಗಿ ಕಾಂಪ್ಲೆಕ್ಸ್ ಹಿಂದೆ ಹಾಗೂ ಜಿ ಮಾರ್ಟ್ ಎದುರು ಸಾರ್ವಜನಿಕ ಮೂತ್ರ ವಿಸರ್ಜನೆಗೆ ವ್ಯವಸ್ಥೆ ಮಾಡಲಾಗಿದೆ ಎನ್ನಲಾಗಿದ್ದು, ಇಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿ ಅರ್ಧಕ್ಕೆ ನಿಂತಿರುವುದರಿಂದ ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು ದುರ್ವಾಸನೆ ಹಾಗೂ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುವ ಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳದಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿ ಅರ್ಧಕ್ಕೆ ನಿಂತಿರುವುದರಿಂದ ಸಾರ್ವಜನಿಕರು ಅನಿವಾರ್ಯವಾಗಿ ಬಯಲಲ್ಲೇ ಮೂತ್ರ ವಿಸರ್ಜನೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಇಡೀ ಪ್ರದೇಶ ಗಬ್ಬೆದ್ದು ನಾರುತ್ತಿದ್ದು, ಅಕ್ಕಪಕ್ಕದ ವ್ಯಾಪಾರಸ್ಥರು ಹಾಗೂ ದಾರಿ ಹೋಕರು ಮೂಗು ಮುಚ್ಚಿಕೊಂಡು ಸಂಚರಿಸುವಂತಾಗಿದೆ. ಇದರಿಂದ ಸ್ಥಳೀಯ ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರಲ್ಲಿ ಮಲೇರಿಯಾ, ಡೆಂಗ್ಯೂ ಮುಂತಾದ ಸಾಂಕ್ರಾಮಿಕ ರೋಗಗಳು ಹರಡುವ ಆತಂಕ ಮನೆ ಮಾಡಿದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಲ್ಲವನ್ನ ಕಂಡು ಕಾಣದ ಹಾಗೆ ಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ನಮಸ್ಕಾರ ಸರ್, ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ MG ಮಾರ್ಕೆಟ್ನಲ್ಲಿ ಮೂತ್ರ ವಿಸರ್ಜನೆ ಮಾಡಲು ಸರಿಯಾಗಿ ಜಾಗವಿಲ್ಲ. ಈ ಥರ ಕೆಟ್ಟ ಗಲೀಜು ಮಾಡುತ್ತಾರೆ. ಯಾವುದೇ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇಲ್ಲ. ವ್ಯಾಪಾರಸ್ಥರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಇಲ್ಲಿ ಗಬ್ಬೆದ್ದು ಹೊಲಸು ನಾರ್ತಾ ಇದೆ. ಯಾವುದೇ ರೋಗದ ಭೀತಿ ಬಂದರೆ ಎದುರಾದರೆ ಸಮಸ್ಯೆ ಆಗುತ್ತೆ. ಇಲ್ಲಿ ಸಂಬಂಧಪಟ್ಟವರು ಕೂಡಲೇ ಕ್ರಮ ತಗೊಂಡು ಈ ಶೌಚಾಲಯ ಆಗಲಿ ಅಥವಾ ಇಲ್ಲಿ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ನಾವು ಕೇಳ್ಕೊಳ್ತೀವಿ. ಎಷ್ಟು ಬಾರಿ ವರದಿ ಮಾಡಿದ್ರು ಎಚ್ಚರಿಕೆ ಇಲ್ಲ. ಇಲ್ಲಿ MG ಮಾರ್ಕೆಟ್ನಲ್ಲಿ ಮೂತ್ರ ವಿಸರ್ಜನೆ ವ್ಯವಸ್ಥೆ ಇಲ್ಲ ಮತ್ತು ಲೇಡೀಸ್ಗೂ ಕೂಡ ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಅದಕ್ಕೆ ಸಂಪೂರ್ಣವಾಗಿ ಇಲ್ಲಿ ಒಂದು ಯಾವುದಾದ್ರೂ ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊತೇನೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಯಲಿಹಡಲಗಿ ಗ್ರಾಮದಿಂದ ಅಡಹಳಟ್ಟಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದು, ರಸ್ತೆಯುದ್ದಕ್ಕೂ ಬೃಹತ್ ತಗ್ಗು ಗುಂಡಿಗಳು ಬಿದ್ದಿವೆ. ಈ ರಸ್ತೆಯಲ್ಲಿ ಸಂಚರಿಸುವುದು ಸವಾರರಿಗೆ ಹರಸಾಹಸದಾಯಕವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಬಂದಾಗ ಮಾತ್ರ ಅಭಿವೃದ್ಧಿಯ ಭರವಸೆಗಳನ್ನು ನೀಡಿ ಮತ ಯಾಚಿಸುವ ರಾಜಕಾರಣಿಗಳು ಚುನಾವಣೆ ಮುಗಿದ ಬಳಿಕ ಗ್ರಾಮಗಳ ರಸ್ತೆಗಳನ್ನು ಸಂಪೂರ್ಣವಾಗಿ ಮರೆಯುತ್ತಿದ್ದಾರೆ ಎಂದು ಸ್ಥಳೀಯರು ದೂರಿದ್ದು, ರಸ್ತೆ ಹದಗೆಟ್ಟಿರುವ ಕುರಿತು ಈಗಾಗಲೇ ಮಾಧ್ಯಮಗಳಲ್ಲಿ ವರದಿಗಳು ಬಿತ್ತರಿಸಲ್ಪಟ್ಟಿದ್ದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ಳದೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ರಾತ್ರಿ ವೇಳೆ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರು ಹಾಗೂ ಇತರ ವಾಹನ ಚಾಲಕರು ಗುಂಡಿಗಳು ಕಾಣದೆ ಬಿದ್ದು ಗಾಯಗೊಳ್ಳುವ ಪ್ರಸಂಗಗಳು ನಿತ್ಯವೆಂಬಂತೆ ನಡೆಯುತ್ತಿವೆ. ತಾತ್ಕಾಲಿಕವಾಗಿ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನು ಸಹ ಸಂಬಂಧಪಟ್ಟವರು ಮಾಡ್ತಿಲ್ಲ ಎಂದು ಸಾರ್ವಜನಿಕರು ಆಳವಾದ ಬೇಸರ ವ್ಯಕ್ತಪಡಿಸಿದ್ದಾರೆ. ವಿಶ್ವ ಆನೆ ದಿನಾಚರಣೆ ಪ್ರಯುಕ್ತ ಬರಹಗಾರ ಪರಿಸರ ಮಂಜು ರಚಿಸಿರುವ ಬನ್ನೇರುಘಟ್ಟದ ರಂಗ ಕೃತಿಯ ಮುಖಪಟವನ್ನು ಬೆಂಗಳೂರು ದಕ್ಷಿಣ ವಲಯದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಿ ಗಣೇಶ್ ಅವರು ಅನಾವರಣಗೊಳಿಸಿದ್ದಾರೆ. ನಗರದ ಎಸಿಎಫ್ ಕಚೇರಿಯಲ್ಲಿ ನಡೆದ ಮುಖಪುಟ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವೈವಿಧ್ಯಮಯ ಜಗತ್ತಿನಲ್ಲಿ ರಂಗ ಅಪರೂಪದಲ್ಲಿ ಅಪರೂಪವಾದ ಆನೆಯಾಗಿದೆ. ಆತನ ಚಟುವಟಿಕೆಗಳು, ಧೈರ್ಯ ಮತ್ತು ಸಾರ್ವಭೌಮತ್ವ ಸದಾ ಚಿರಪರಿಚಿತ. ರಂಗನ ಕುರಿತಾದ ಕುತೂಹಲಕಾರಿ ಮಾಹಿತಿಗಳನ್ನು ಒಳಗೊಂಡಿರುವ ಈ ಪುಸ್ತಕವು ಶೀಘ್ರದಲ್ಲೇ ಲೋಕಾರ್ಪಣೆಗೊಳ್ಳಲಿ ಎಂದು ಶುಭ ಹಾರೈಸಿದರು. ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಇಡೀ ಪ್ರಪಂಚದಲ್ಲಿ 50% ನಮ್ಮ ದೇಶದಲ್ಲಿದ್ದರೆ ಅದರಲ್ಲೇ ಅರ್ಧ ನಮ್ಮಲ್ಲೇ ಇರುವಂಥದ್ದು. 6,000 ಆನೆಗಳಿದೆ ನಮ್ಮಲ್ಲಿ. ನಾವು ಅದಕ್ಕೆ ರೆಪ್ರೆಸೆಂಟೇಟಿವ್ ಆಗಿ ಅದನ್ನು ಇಟ್ಕೊಂಡಿದ್ದೀವಿ. ಎಲ್ಲ ದೃಷ್ಟಿಯಿಂದ ಸಾಂಸ್ಕೃತಿಕವಾಗಿ, ನಾವು ಜೈವಿಕವಾಗಿ, ನಾವು ವೈವಿಧ್ಯಮಯ ಈ ನಮ್ಮ ಅರಣ್ಯ ಹಾಗೂ ವನ್ಯಜೀವಿ ಪ್ರಪಂಚದಲ್ಲಿ ಆನೆಗೆ ಬಹುದೊಡ್ಡ ಪಾತ್ರ ಇದೆ. ಅದನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅಂದರೆ ನಿಜವಾಗಿಯೂ ನಮಗೊಂದು ಹೆಮ್ಮೆಯ ಸಂಕೇತ. ಅದು ಈ ದಿನ ಇವತ್ತು ವಿಶ್ವ ಆನೆಗಳ ದಿನಾಚರಣೆ. ಆನೆಗಳ ದಿನಾಚರಣೆ ಪ್ರಯುಕ್ತ ಇವತ್ತು ಬನ್ನೇರುಘಟ್ಟದ ರಂಗ ಅನ್ನೋ ಒಂದು ಪುಸ್ತಕದ ಮುಖಪುಟವನ್ನು ಎಸಿಎಫ್ ಗಣೇಶ್ ಅವರು ಅನಾವರಣ ಮಾಡಿದ್ದಾರೆ. ಸೊ ಈ ಒಂದು ಆನೆ ರಂಗ ಅನ್ನೋದು ತುಂಬ ಹೆಸರುವಾಸಿ, ತುಂಬ ಫೇಮಸ್ಸು. ಬನ್ನೇರುಘಟ್ಟ, ರಾಮನಗರ, ಕನಕಪುರ, ಆರೋಹಳ್ಳಿ ಮತ್ತು ಭಾಳಷ್ಟು ಕರ್ನಾಟಕದಲ್ಲಿ ತುಂಬ ಹೆಸರುವಾಸಿ ಹೊಂದಿರತಕ್ಕಂಥ ಆನೆ ಇದು. ಈ ಆನೆ
ಕಾರ್ಯಕ್ರಮದಲ್ಲಿ ಆನೇಕಲ್ ವಿಶ್ವಚೇತನ ಸಂಸ್ಥೆಯ ಶ್ರೀಕಾಂತ್, ಮಿಡಿತಾ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸೌಮ್ಯ ಕೃಷ್ಣ ನಾಯಕ್, ಗೌರವಾಧ್ಯಕ್ಷ ಸಿಂಹಾದ್ರಿ ಹಾಗೂ ಸದಸ್ಯರಾದ ಪ್ರಕೃತಿ ಸಂತೋಷ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಂದ್ ವಾಪಸ್ ಪಡೆದ ಸಂಘಟನೆಗಳಿಗೆ ಕೃತಜ್ಞತೆಗಳು, ಅವರ ಬೇಡಿಕೆಗಳನ್ನು ಪರಿಶೀಲಿಸುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೀರಿಲ್ಲದೆ ಗಬ್ನರ್ತಿರುವ ಸಾರ್ವಜನಿಕ ಶೌಚಾಲಯ 15 ದಿನಗಳ ಹಿಂದಷ್ಟೇ ನಿರ್ಮಾಣವಾದರೂ ಇಲ್ಲದ ಮೂಲ ಸೌಲಭ್ಯ, ಕೂಡಲೇ ಸಮಸ್ಯೆ ಬಗೆಹರಿಸಲು ಸ್ಥಳೀಯರ ಆಗ್ರಹ. ಅಕ್ಟೋಬರ್ 1ರಿಂದ 4ರವರೆಗೆ ಪಂಚಾಯತ್ ಚಾಂಪಿಯನ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿ, ವಿಜೇತ ತಂಡಕ್ಕೆ 1 ಲಕ್ಷ ರೂಪಾಯಿ ನಗದು ಬಹುಮಾನ, ನೋಂದಣಿಗೆ ಆಗಸ್ಟ್ 20 ಕೊನೆಯ ದಿನ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.